ಬರುವನೆಂಬ ನಿನ್ನ ಮಾತು ಸರಿಯಲ್ಲ. ಏಕೆ ಸರಿಯಲ್ಲ? ಅದು ಯಾತಕ್ಕೆಂದರೆ, ಯಾತಕ್ಕೆ ದೇವ? ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರುದ್ಧಾಗಬಹುದು. ಎಷ್ಟಾದರೆ ನೀನನ್ನು ಆಲೋಚನೆ ರೇಣುಕರಾಜ ಆಗಬಹುದು. ಆದ ಕಾರಣ ಮಾತು ಪಿತರ ಅನುಮತಿಯನ್ನು ಪಡೆದು ತರುವಾಯ ನಿನ್ನ ವಿಚಾರ ನಿರ್ಧಾರ ಮಾಡು ರೇಣುಕ. ನಿನ್ನ ತಂದೆ ನನ್ನ ಕಂಡು ನಿನ್ನ ಆಪೇಕ್ಷೆಯನ್ನು ತಿಳಿಸಿ ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕ. ಹಾಗಾದರೆ ಮಾತ್ರ ನಿನ್ನ ಮನದಾಸೆ ಸಾರ್ಥಕ. ತಂದೆ ಅನುಮತಿಯನ್ನು ಪಡೆದುಕೊಂಡು ಬರುವೆನು. ಕಂಡೆಯ ದೇವ ಮಹಾನುಭಾವ. ಬೆಳಗೋಡು ಈರಮ್ಮನವರು ಈ ಬಂಗಾರದ ಉಂಗುರವನ್ನು ಜಮದಗ್ನಿ ಪಾತ್ರ ಮಾಡಿದಂತವರಿಗೆ ಆಯಾರ ಮಾಡಿರುತ್ತಾರೆ. ರೇಣುಕಾ ಎಲ್ಲಮ್ಮನ ಪಾತ್ರ ಮಾಡಿದಂತ ಗೀತಮ್ಮಕ್ಕನವರಿಗೆ 100 ರೂಪಾಯಿ ಆಯರ್ ಮಾಡಿರುತ್ತಾರೆ. ಕಾಣಿಕೆ ಕೊಟ್ಟಂತಹ ಮೆಟ್ರಿಕ್ ಯಲ್ಲಪ್ಪ ಇವರಿಗೆ ಆ ಯಲ್ಲಮ್ಮ ದೇವಿ ಆಯುಷ ಆರೋಗ್ಯ ಕೊಡಲಿ ಎಂದು ನಾನು ಬೇಡುತ್ತೇನೆ. ತಂದೆ, ಎನ್ನ ಅಂತರಾಳದಲ್ಲಿ ದಿವ್ಯ ಮೂರ್ತಿ ಜಮದಗ್ನಿ ಮುನಿವರನ್ನು ನಾನು ಬಂಧಿಸಿರುವೆನು. ಅಪ್ಪಯ್ಯ, ನನ್ನ ನಿರ್ಧಾರ ಎಂದಿಗೂ ಬದಲಾಗುವುದಿಲ್ಲ. ಜನಕ, ಜಗದ್ ವಿಖ್ಯಾತಿ ಕಾಂತಿ ಕನಕ. ಹೇ ಮಗಳೇ, ತಂದೆ, ನಿನ್ನ ಬುದ್ಧಿಗೆ ಮಂಗಲತೆಗೆ ಒತ್ತು ಹಿಡಿದಂತೆ ಮಾತನಾಡ್ತೀಯ. ಆ ಗದ್ದಲ ಗಡ್ಡ ಶಾಸ್ತ್ರ ಸನ್ಯಾಸಿಗೆ ಮೊದಲಾಗಿಯ ಕಾಶ್ಮೀರ ರಾಜಕುಮಾರಿಯಾದ ನೀನು ರಾಜಕುಮಾರಿಯ ಗೈಡಲ್ಲಿ ಬಿಟ್ಟು ಈ ರೀತಿ ಮಾತಾಡಲು ಸರಿಯಲ್ಲ ಮಗಳೇ. ನೀನೇನು ಕೇಳಿದಾಳೆ?
ಜಮದಗ್ನಿ ಇಲ್ಲದೆ ಈ ರೇಣುಕ ಇರುವುದಿಲ್ಲ. ತಂದೆ, ರೇಣುಕಾ ಜಮದಗ್ನಿಗೆ ಹೆಣ್ಣನ್ನು ಕೊಟ್ಟು ರೇಣುಕ ಜಮದಗ್ನಿ ಕಲ್ಯಾಣವನ್ನು ನಡೆಸಬೇಕೆಂದು ಬೇಡಿಕೊಳ್ಳುವ ಪಿತನೆ, ನಡೆಸಿಕೊಡಿ ಈ ಮಾತನ್ನು ನೀ ಬೇಗನೆ. ಓಹೋ ಮಗಳೇ, ಜನಕ ರಣರಂಗದಲ್ಲಿ ಸೂರ್ಯ ಕಾದಾಡುವ ಸೌರ್ಯ ಧೈರ್ಯ ಸಾಹಸವಿರುವ ರಾಜಕುಮಾರನ್ನ ಕೈಯಲ್ಲಿ ಬಿಟ್ಟು ಶರಣಾಗಿ ಶ್ರೇಷ್ಠ ಸತ್ಯಾಗದಲ್ಲಿ ಬಿಟ್ಟು ಆ ಸನ್ಯಾಸ ಪಡಿಸಿ ಅರಣ್ಯೇಶ್ವರ ಮಗಳೇ ರೇಣುಕ ಬಿಟ್ಟು ಬಿಡುವುದೇ ಆ ಸನ್ಯಾಸ. ತಂದೆ, ರೇಣುಕ ಅದು ಅಲ್ಲಿ ನೋಡು. ನೋಡಿನ ಮಗಳೇ, ಆ ಗಿಡದಲ್ಲಿ ಏನು ಕಾಣುತ್ತಿರುವುದು? ಪಕ್ಷಿ ಇರೋದು ಮಗಳೇ, ಅದರ ಬಣ್ಣ ಹೇಗಿರುವುದು? ಬಣ್ಣ ಕಪ್ಪಾಗಿರೋದು ಮಗಳೇ, ಅದರ ಕಂಠದಿಂದ ಬರುವ ಕುಹುವಿನ ಶಬ್ದ ಹೇಗಿರುವುದು? ಕೆಂಪಾಗಿರುವುದಲ್ಲ ಮಗಳೇ. ಅಪ್ಪಯ್ಯ, ರೇಣುಕ ಆ ವಿಚಾರ ಹೇಳಿದರೆ ನೀನು ಹೇಗಲ್ಲ ಮಗಳ ನನಗೆ ಪಕ್ಷಿಯ ಬಣ್ಣ ಕಪ್ಪವಾಗಿದ್ದರೂ ಅದರ ಕಂಠದಿಂದ ಬರುವ ಧ್ವನಿಯ ಕೂಗು ಇಂಪಾಗಿರುವುದು. ಅಪ್ಪಯ್ಯ, ಪಕ್ಷಿಯ ಬಣ್ಣ ಜಗತ್ತು ಒಪ್ಪಿಕೊಳ್ಳುವುದಿಲ್ಲ, ಅದರ ಕಂಠದಿಂದ ಬರುವ ಕೂಗು ಎಂದ ಶಬ್ದವು ಜಗತ್ತೇ ಮೆಚ್ಚಿಕೊಳ್ಳುವುದು. ತಂದೆ, ಅದರಂತೆ ಜಮದಗ್ನಿ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿಕೊಂಡಿಲ್ಲ, ಅವಳ ಗುಣಗಾಂಭೀರ್ಯಕ್ಕೆ ನಾನು ಮೆಚ್ಚಿಕೊಂಡಿರುವೆನು. ಜಮದಗ್ನಿ ಎನ್ನನ್ನು ಕೊಟ್ಟು ಲಗ್ನವನ್ನು ಮಾಡು ತಂದೆ, ಇದರ ಕೇಳುವುದಕ್ಕಾಗಿ ಅಲ್ಲಿಂದ ಇಲ್ಲಿವರೆಗೂ ಬಂದೆ. ಒಂದು ನೀತಿ ಮಾತುಗಳನ್ನು ಪ್ರೀತಿಯಿಂದ ಕೇಳು. ಅದು ಏನಂದ್ರೆ ಮಗಳೇ, ಕೂಡ್ರಿಗೆ ಕಳ್ಳಿ ಕೊಟ್ಟಂಗೆ, ಕಿವುಡಿಗೆ ತಂಬಡಿ ಕೊಟ್ಟಂಗೆ, ಯೌವನದ ಮೂಲಕ ನಿನ್ನ ಕನ್ಯಾ ಮಗಳು ಹೇಗೆ ಕೊಡಬೇಕು? ಸಾಧ್ಯವಲ್ಲ ಮಗಳೇ. ನಾನು ಮೆಚ್ಚಿಕೊಂಡ್ರೆ ನೀನು ಮೆಚ್ಚಿನ ಮಗಳೇ, ನಾನೇ ಮೆಚ್ಚಿನ ಮಗಳೇ. ನಾನು ಮದುವೆಯಂತೆ ಆಗುವುದಾದ್ರೆ ಜಮದಗ್ನಿ ಆ ಸನ್ಯಾಸಿನ ಮೆಚ್ಚಿಕೊಂಡ್ರೆವೇನೋ ಒಪ್ಪಿಕೊಳ್ಳಬೇಕು. ಮಗಳ ಇಚ್ಛೆಯಂತೆ ನಡೆದುಕೊಳ್ಳಬೇಕು. ಅದು ತಂದೆ ತಾಯಿಯ ಕರ್ತವ್ಯ. ಎನ್ನ ಮೋಹಾದ ಮಗಳೇ, ನವರತ್ನ ಮಾಲೆಗಳಿಂದ ಅಲಂಕೃತರಾಗಿ ಚಿನ್ನದಂಜಿನ ಸೀರೆ ನೋಟ್ಟು ಮುತ್ತು ಮಾಣಿಕ್ಯದಾಗಲಂದ್ರಿಗೆ ಲಕ್ಷ್ಮಿ ಪರಿಶೋಧನೆ ಬಿಟ್ಟು ನೀನು ನೀರಾಭರಣ ಸುಂದರಿಯಾದ ನೀವು ಸರಿತೋದ ಕುಮಾರಿ ಕಾಶ್ಮೀರ ಚಕ್ರವರ್ತಿ
ಪ್ರೀತಿ ಹಾ ಮಗಳೆಂಬ ನಿನ್ನ ಪ್ರೀತಿ ಇದು ಏನು ನಿನ್ನ ರೀತಿ ನೀತಿ ಅಪ್ಪಯ್ಯ ರೇಣುಕಾ ತಾಯಿಯ ಗರ್ಭದಿಂದ ಬರುವಾಗ ನಾನು ಏನು ತಂದೆನಾ ಸಾಯುವ ದಿನ ನಾನು ಏನು ಒಯ್ದೆನಾ ಅಪ್ಪಯ್ಯ ಕುಮಾರಿ ಸಿರಿ ಸಂಪತ್ತು ಎನ್ನುವುದು ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ಹೋಗುವುದು ಯಾರಲ್ಲಿ ಶಾಶ್ವತವಾಗಿರುವುದಿಲ್ಲ ಕಾಶ್ಮೀರ ಚಕ್ರವರ್ತಿ ತಿಳಿದುಕೋ ಈ ಮಾತಿನ ಅರ್ಥನೇ ಪೂರ್ತಿ ರೇಣುಕಾ ವೈರಾಗ್ಯದ ಮಾತನ್ನಾಡಿದ ಈ ನಿನ್ನ ನಡೆ ನುಡಿ ಪರಮ ವೀರಗಳಿಗೆ ಸನ್ಯಾಸರಿಗೆ ಆಜೀವನ ಅರಮನೆ ಅಮರವಾಗಿಸುವ ನಮ್ಮಂತವ್ರಿಗೆ ಅಲ್ಲ ಮಗಳ ಮಾತನಾಡ್ತೀಯ ಯೋಗಿಯ ದರ್ಶನ ಮಾತ್ರದಿಂದ ಭೋಗವಿರಸ ಜೀವನ ತಿರಬೇಕೆಂದಿಲ್ಲ ರಾಜ್ಯವಲ್ಲ ಕುಟುಂಬಲ್ಲ ಇನ್ನು ಎತ್ತ ತಂದ ಕೀರ್ತಿ ಮಹಿಮೆಯ ಓಡಬದ್ದ ಬಿಡದ ಪ್ರಾಂತ ಈ ನಿನ್ನ ಸೇರಿ ಸಂಪದವು ಬಯಸೇನು ಮುಂದಿನ ದಿನವು ಆಯೋಗಿಯ ಕರವ ಎನ ಕೈಗೆ ತಾಗಿದ ದಿನವು ಎನ ಬಾಳಿನ ಭಾಗ್ಯವು ಎನ ಬಾಳಿನ ರೇಣುಕಾ ಈ ನಿನ್ನ ಸಿರಿ ಸಂಪತ್ತು ಮುಂದೆ ಎಂದೆಂದಿಗೂ ನಾನು ಬಯಸುವುದಿಲ್ಲ ಹಾ ಅಪ್ಪಯ್ಯ ರೇಣುಕಾ ನಿನ್ನ ಅನುಮತಿಯನ್ನು ಪಡೆದುಕೊಂಡು ನಾನು ಮಲಪ್ರಭಾ ನದಿಗೆ ಸ್ನಾನಕ್ಕೆ ಹೋದಾಗ ತಂದೆ ಕುಮಾರಿ ಆ ಯೋಗಿಯ ಕೈ ನನ್ನ ಮೈಗೆ ತಾಕಿದ ಕ್ಷಣವೇ ಅಂದೇ ಅವರೇ ನನ್ನ ಬುದ್ಧಿ ಎಂದ ನಿರ್ಧಾರವನ್ನು ಮಾಡಿಕೊಂಡೆನು ಜನಕ ರೇಣುಕಾ ನನ್ನ ನಿರ್ಧಾರ ಎಂದಿಗೂ ಬದಲಾಗುವುದಿಲ್ಲ ನನ್ನ ಮನಸ್ಸು ಜಮದಗ್ನಿಗೆ ಕೊಟ್ಟಿರುವೆ ಜಮದಗ್ನಿಗೆ ಎಂದನ್ನು ಕೊಟ್ಟು ಮಗಳ ಇಚ್ಛೆಯನ್ನು ನೋಡು ಸಂತೋಷವನ್ನು ಕೊಡು ಕನ್ಯಾ ಜನಕ ಜಗದ್ವಿಖ್ಯಾತಿ ಕಾಂತಿಕರಕ ಓಹೋ ರೇಣುಕಾ ಆದಿಶೇಷನ ಪರಿಮಣಿಯ ಚಿನ್ನದಲ್ಲಿದ್ದರಕ್ಕೆ ಶೃಂಗಾರ ಕೆಪ್ಪಳ ಕಾಣುವುದೇ ಅದಕ್ಕೆ ಬಲಿ ಬರುವುದು ಮಗಳೇ ರೇಣುಕಾ ಜನಕ ಎತ್ತ ತಂದೆಯಾದ ನಾನು ಒಂದಾಗಿರುವ ಕುಂದಗಳಿಗೆ ಎತ್ತಮವನ್ನು ಬದುಕೊಡಲ ಈ ನಿನ್ನ ನಿರ್ಧಾರ ಬದಲಿಸು ಇಲ್ಲವಾದರೆ ನೀನು ಸತ್ತರ ಸಿಂದಳ ಒಂದೆರಡು ಹತ್ತು ಸುಮ್ಮನೆ ನಿನ್ನ ನೆತ್ತಿ ಮೇಲೆ ಮಾತನಾಡಲ್ಲ ನಿನಗಿಂತ ಸಲತರ ಮಗಳೇ ಏನು ಬಂದೆ ನನ್ನ ಮಗಳೇ ತಂದೆ ರೇಣುಕಾ ಪುತ್ರವೀರ ರಕ್ತವು ತಿಪ್ಪಿಯಲ್ಲಿಸಿದರೂ ಒಂದೇ ಮಸಿಬಟ್ಟಿಯಲ್ಲಿ ಮುಚ್ಚಿಟ್ಟರೂ ಅದನ್ನು ತೆಗೆದು ನೋಡಿದಾಗ ರಕ್ತವಾಗಿರುವುದೇ ಹೊರತು ಮಸಿಬಟ್ಟಿಯಾಗಲು ಸಾಧ್ಯವಿಲ್ಲ ನಾನು ಹಾಗೆ ಹೇಳಿಲ್ಲ ಮಗಳೇ ಅಪ್ಪಯ್ಯ ರೇಣುಕಾ ಮಗಳ ಇಚ್ಛೆಯಂತೆ ಜಮದಗ್ನಿಗೆ ನನ್ನನ್ನು ಕೊಡು ಅವರ ಆಶ್ರಮವನ್ನು ಸೇರಬೇಕೆಂದು ನನ್ನ ಮನದಿಚ್ಛೆ ಆಗಿರುವುದು ಅಪ್ಪಯ್ಯ ಕುಮಾರೇ ಮಗಳ ಸುಖ ಸಂತೋಷವನ್ನು ನೋಡಬೇಕಾದರೂ ತಂದೆ ತಾಯಿಗಳ ಕರ್ತವ್ಯ ಜಮದಗ್ನಿಯನ್ನು ಬಿಟ್ಟು ಮತ್ತೊಬ್ಬ ಪುರುಷನ ಕೈ ಹಿಡಿಯುವುದಿಲ್ಲ ಸೊಮ್ಮಳ ಜಮದಗ್ನಿಗೆ ಎಂದನ್ನು ಕೊಟ್ಟು ಲಗ್ನವನ್ನು ಮಾಡುತ್ತದೆ ನಡೆಸಿಕೊಳ್ಳಿ ಈ ಮಾತನ್ನು ನೀನು ಹೇಗನೆ ಓಹೋ ರೇಣುಕಾ ಜಪಮಾಲಿ ಎಂಬ ಧರಿಸಿಯನ್ನು ಆರು ಮಡಿಯನ್ನು ಬಿಟ್ಟು ಗಡ್ಡೆ ಎಳೆದು ತಿನ್ನುವ ಸಂದೇಶ ಮದುವೆ ಮಾಡಿಕೊಂಡು ಯಾವ ಸುಖ ಪಡೆಯ ಮಗಳೇ ರೇಣುಕಾ ಹಂಸ ತಲಕ ತಲಪದಲ್ಲಿ ಮಲಗಿದೆ ಈ ನಿನ್ನ ಸುಖಮಲ ಶರೀರವನ್ನು ಮೇಲೆ ಮಲಗಿದೆ ಕೊಲ್ಲು ಮುಳ್ಳು ತುಂಬ ಕಣ್ಣಿರುತ್ತ ಕಾಲ ಕಳೆಯಮ್ಮ ಬೇಡ ಮಗಳೇ ರಾಜಕುಮಾರ ಚಿತ್ರವಿಲ್ಲ ಇವರೊಳಗೆ ನೀನು ಯಾರನ್ನು ಮೆಚ್ಚಿವೆ ಅವರಿಗೆ ನಿನ್ನ ವೈಭವದಿಂದ ದಾರಿಯನ್ನು ಕೊಡುವೆನೆ ಇನ್ನ ಕಾಲಾವಕಾಶ ಇದೆ ಆಲೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸ್ಕೊಂಬರಿ ಆಲೋಚನೆ ಮಾಡಿ ನೋಡಿ ನಿನ್ನ ಬಾಳ ಬೆಳೆದ ಸಂತೋಷ ಇಬ್ರು ಒಂದೇ ತಡ ಬಂದ್ಬಿಡ್ರಪ್ಪ ಕಾಶ್ಮೀರದ ಅರಸನೇ ಸತ್ಯ ವಿಚಾರವನ್ನು ಹೇಳುವುದು ಚಿತ್ತ ಬಿಟ್ಟು ಕೇಳು ಬೇಗನೆ ಏನು ಸ್ವಾಮಿ
ಅದು ಏನಂದರೆ ಅದೇನು ಮಾಡಿದರೆ ಜಮಲಕ್ಷ್ಮಿ ರೇಣುಕಾದೇವಿ ಶಾಪಗಸ್ತು ದೇವತರು ಅವರ ಮನದ ಆಸೆಯನ್ನು ಈಡೇರಿಸು. ತಕ್ಷಣ ಅವರ ಮದುವೆಯನ್ನು ಮಾಡಲು ಚಿಂತನಾಗೋ. ರೇಣುಕಾದೇವಿ ಗರ್ಭದಲ್ಲಿ ನಾರಾಯಣನಂಶ ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂಭಾರ ಕಡಿಮೆ ಮಾಡಿ ದುಷ್ಟರನ್ನು ಶಿಕ್ಷೆ ಶ್ರೇಷ್ಠರನ್ನು ರಕ್ಷಿಸುವನೇ. ರೇಣುಕರಾಜ ಈ ಮಾತು ಸಹಜ. ಆ ಹೋ ಮನಿಕುಲ ಭಾವನಾದ ನಾಗರೇ ನಾನಂತ ರೇಣುಕ ದೇವಿಯ ಜೀವನ ಚರಿತ್ರೆಯನ್ನು ನಿಮ್ಮಿಂದ ತಿಳ್ಕೊಂಡೇನ. ಎನ್ನ ಮನದಲ್ಲಿ ಮಹಾನಂದ ಪಟ್ಟೆನ. ನಿಮ್ಮ ಇಷ್ಟದಂತೆ ರೇಣುಕ ಜಮದಗ್ಗನ ಕಲ್ಯಾಣ ಮಹಾ ವೈವಿಧ್ಯ ನಡೆಸಿಕೊಡುವರ ಮುನಿಪುಂಗವ ನೋಡಿರೆ ಮದುವೆಯ ವೈಭವ ಸಂಭ್ರಮ. ರಾಜೇಂದ್ರ ನಾನಿನ್ನ ಹೋಗಿವನು ಅಪ್ಪಣಂತು ರೇಣುಕರಾಜ ಸದ್ಧರ್ಮ ತೇಜ. ಸಂತೋಷದಿಂದ ಹೋಗಿ ನಿಮ್ಮ ಸ್ವಾಮಿ ಸಜ್ಜನ ಬೇನೆ ಕೃತಾವೀರ ತಂದೆ ಭಾರತವೀರ ಅರ್ಜುನ ಹೇಗಿಲ್ಲಾರ್ದು ನಾರದರ ಮಾತನ್ನ ಕೇಳಿ ಮನವರಿಕೆ ಆಯ್ತು. ಹೌದು ಮಗಳೇ. ಅಪ್ಪಯ್ಯ ರೇಣುಕ ಈಗಲಾದ್ರೂ ಜಮದಗ್ನಿಗೆ ನನ್ನು ಕೊಟ್ಟು ರೇಣುಕಾ ಜಮದಗ್ನಿ ಕಲ್ಯಾಣವನ್ನು ನಡೆಸಿಕೊಡು ತಂದೆ. ಈ ಚಿಕ್ಕ ಮಾತನ್ನು ಕೇಳುವುದಕ್ಕಾಗಿ ಅಲ್ಲಿಂದ ಬಂದೆ. ಹೋ ಬಂಗಾರದ ಬೊಂಬೆ ಅಂತಿರೋ ಮಗಳೇ, ನೀನು ನನ್ನ ಮಗಳಲ್ಲ, ನನ್ನ ತಾಯಿ, ನಮ್ಮ ವಂಶೋದ್ಧಾರಕ ಕುಮಾರಿ. ಅಹೋ ರೇಣುಕ ಜನಕ ಮೆಚ್ಚಿನ ಮಗಳನ್ನ ಕಾಡಿ ನಾನು ಉತ್ತನತೆ ವರ್ತಿಸಿದೆ. ಅಪರಾಧವನ್ನು ಸಂಸುತ್ತಾಯೆ. ಇನ್ನು ನಿನ್ನ ಹೆಚ್ಚಿಗೆ ನಾನೆಂದು ಅಡ್ಡಿಯಾಗಲರೆ ಜಮದಗ್ನಿ ಮುನಿಯರು ನಿನ್ನ ದಾರಿಯನ್ನು ಕೊಡಲು ಸಿದ್ಧನಾಗಿರುವೆ. ನಾನು ಶ್ರೀ ಲಕ್ಷ್ಮಣ ದಾದ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತ ಅಂತ ತಿಳಿ. ಸಂತೋಷವಾಯಿತು. ಓ ಸ್ವಾಮಿ ಜಮದಗ್ನಿ ಮುನಿಯರೇ, ಈ ಅನ್ನ ಪುತ್ರಿಯನ್ನು ನಿಮಗೆ ದಾರಿಯನ್ನು ಕೊಡೋಣ. ಇವಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ಮಗಳೇ ಮಾಡಬೇಡಿ ಅನ್ನೋಡೆ ಮಗಳೇ. ನಮ್ಮ ಪುತ್ರಿಯಾದ ರೇಣುಕಾದೇವಿ ಮದುವೆ ಮಹೋತ್ಸವಕ್ಕೆ ಮಣ್ಣಿನ ಬಂದ ಬಾಂಧವರು, ಊರಿನ ಗುರಿಯರು ಮತ್ತು ಭಗವಂತನ ಪರಜ್ಜನ ಪರಿವಾರದ ಮತ್ತು ಸದಸ್ಯರ ಸಾಮ್ಯರ ಜಾಗ್ರತೆಯಿಂದ ಬರುವ ಸಾರಿಗೆ ಅದೇ ಪ್ರಕಾರವಾಗಿ ರೇಣುಕಾ ಹುಲಿಗೆಮ್ಮನವರು ರೇಣುಕಾದೇವಿ ಪಾತ್ರ ಮಾಡಿದಂತ ನಮ್ಮ ಗೀತಮ್ಮನವ್ರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಕಾಣಿಸಿ ಕೊಟ್ಟಂತ ಕಲಾಭಿಮಾನಿಗೆ ನಮ್ಮ ಧನ್ಯವಾದಗಳು. ಗಿಟ್ಟಿ ಬರತಾಳ ನೋಡ ಇಸಲ ಬಿಟ್ಟ ಸರಜಾಗ ನಿಂತು ನನಗೆ ಮಾಡ್ದಾಟ. ಗಿಟ್ಟಿ ಬರತಾಳ ನೋಡ ಇಸಲ ಬಿಟ್ಟ ಸರಜಾಗ ನಿಂತು ನನಗೆ ಮಾಡ್ದಾಟ. ಏನೋ ಚಂದ ಈಕಿ ನೋಡ ಒಡಿಗಾಳ ಮುಡಲ ಕಟ್ಟ. ಏನೋ ಚಂದ ಈಕಿ ನೋಡ ಒಡಿಗಾಳ ಮುಡಲ ಕಟ್ಟ. ಈಕಿ ಹಿಂದಿಯೊಳಗ ನನಗ ಹೋಗುವ ದುಂಡ. ಗಿಟ್ಟಿ ಬರತಾಳ ನೋಡ ಇಸಲ ಬಿಟ್ಟ ಸರಜಾಗ ನಿಂತು ನನಗೆ ಮಾಡ್ದಾಟ.
ಜೀವನವನ್ನು ಕಟ್ಟಿಕೊಳ್ಳಬೇಕು. ಅಂತ ಜೀವನವನ್ನು ಕಟ್ಟಿಕೊಳ್ಳಲು ಬಂದ ನನ್ನನ್ನು ಪುಟ್ಟ ಸಾರಥಿ ಎನ್ನುತ್ತಾರ ದೇವ. ಹೇಳಬೇಕು ತಮ್ಮ ನಾವಾಗಿದ್ದವ. ಈ ಸಾರಥಿ ಎನ್ನ ನಾಮಾಗಿದ್ದವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಇತ್ತ ಬಂದು ಚಿತ್ತವೆಟ್ಟು ಕೇಳು ಎನ್ನ ನಾಮಾಗಿದ್ದ ರೀತಿ. ಈ ಸಾರಥಿ ದೇವ ನಮ್ಮ ಮಣ್ಣೂರು ಗ್ರಾಮದಲ್ಲಿರುವ ಎಲ್ಲ ದೇವರ ಪಾದ ಭಕ್ತಗಳಿಗೆ ವಂದಿಸುವನು ಎನ್ನ ಹೆಸರು. ಸುಗುರು ಗ್ರಾಮದಲ್ಲಿರುವ ಗುರುಪಾದೇಶ್ವರರಿಗೆ ಮಾಡುವನು ಎನ್ನ ನಮಸ್ಕಾರ. ಯಲಾಚರ ದೇವ ಎಲ್ಲ ಕುಲ ದೇವರಾದ ಶ್ರೀ ಹುಲಿಗೆಮ್ಮ ದೇವಿಗೆ ಮಾಡುವನು ಎನ್ನ ಹೆಸರ. ಶ್ರೀ ಎಲ್ಲಮ್ಮ ದೇವಿಗೆ ಮಾಡುವನು ಎನ್ನ ನಮಸ್ಕಾರ. ಎಲ್ಲ ಸಾರಥಿ ಎನ್ನ ನಾಮಾಗಿದ್ದವೇನೆಂದು ಕೇಳಿದೆಯಾ? ಹೌದು ದೇವ. ಬಾಪು ಬಾಪುರ ಎನಗೆ ಎದುರಾಗಿ ಬಂದ ಹತವರನ್ನು ಕಟುಗಲ ರುದ್ರಂತ ಸರ್ಪದ ಮೂಕರಕ್ಷರವನ್ನು ಮರೆಗಿಡುವ ಸಮರ್ಥ ಹತುಲಿದ ಬಲಯುತನಾದ ಎನ್ನ ಪರಾಕ್ರಮಕ್ಕೆ ಚಪ್ಪಣ್ಣ 56 ದೇಶದ ಭೂಪಾಲಕರು ತಪ್ಪದ ಕಪ್ಪು ಕಾಣಿಗೆ ತಂದೊಪ್ಪಿಸುವರು. ಬಲಿರೆ ನನ್ನ ಕನಸು ಸಂಜೀವಿನ ಜಯಕೃತಿಗೆ ತ್ರಿಭುವನ ವೀರರು ಇದೇನು ದಹಳಿ ಎಂದು ಭಯಗ್ರಸ್ತರಾದರು. ಎಲ್ಲ ಸಾರಥಿ ದೇವ ಈ ಧರಣಿಯ ಪ್ರಖ್ಯಾತರಾದ ಕನಕ ಮಹಾರಾಜರ ಪುತ್ರ ಸದಮಲ ಚರಿತ್ರ ಮಹಿಷ್ಮತಿ ನಗರವನ್ನು ಸದ್ಧರ್ಮದಿಂದ ಪರಿಪಾಲಿಸುವ ಕೃತವೀರ್ಯ ಮಹಾರಾಜನಂದು ಜೈ ಬಿರ್ರನ ಜೈ ಬೇರಿಯ ಮಾಡಿಸುವ ಸಾರಥಿ ಅತಿ ಜಾಗ್ರತೆ. ಅದೇನು ದೇವ. ಕೃತವೀರ ಮಹಾರಾಜರು ದಾಮಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಈ ಸಾರಥಿ ದೇವ ಶೃಂಗಾರದಿಂದ ಕಂಗೊಳಿಸುವ ಈ ಶೃಂಗಾರ ಮಂಟಪಕ್ಕೆ ನಾನು ಬಂದ ಕಾರಣವೇನೆಂದರೆ ಹೌದು ದೇವ. ನನ್ನ ಪುತ್ರನಾದ ಕಾರ್ತಿವೀರಾರ್ಜುನನ ಪಟ್ಟಾಭಿಷೇಕ ಮಾಡುವ ಕಾರಣ ಭ್ರಮಣವಾಯಿತು. ಖಂಡಿಯ ಸಾರಥಿ ತಿಳಿದೇನ ಬಂದ ಸಂಗತಿ. ಹೇಳುವವನೇ ಒಂದೇನು ಸಂಗತಿ. ಈ ಸಾರಥಿ ದೇವ ಎನ್ನ ಪುತ್ರನಾದ ಶಾಸ್ತ್ರ ಬಾಹುಕಲಿ ಶೂರ ಕಾರ್ತಿವೀರ ನಿಮ್ಮ ತಂದೆ ಅಪ್ಪಣೆ ಆಗಿರುವುದನ್ನು ತಕ್ಷಣ ಕರೆದುಕೊಂಡು ಬಾ ಸಾರಥಿ. ಹೋಗಲೇ ಜಾಗ್ರತೆ. ನಿಟ್ಟರನ್ನಾಗಲಿ ದೇವ. ಕಾರ್ತಿವೀರ ಕಾರ್ತಿವೀರ ಬರ್ಬೇಕಮ್ಮ. ಕಾರ್ತಿವೀರಾರ್ಜುನ ದಯಮಾಡಿ ಮೇನೇಜರ್ಗಳು ಕರೆದುಕೊಂಡು ಬರಬೇಕಾಗಿ ವಿನಂತಿ. ಕಾರ್ತಿವೀರಾರ್ಜುನ ಇಲ್ಲಿಗೆ ಸಮಯದ ಅಭಾವ ಜಾಸ್ತಿ ಆಗಿದೆ. ಎಮ್ಮನವರು ಕೃಷ್ಣನವರು ಕೃತವೀರನ ಪಾತ್ರ ಮಾಡಿದಂತವರು ಈ ಸುಂದರವಾದ ಪುಷ್ಪ ವಲಯವನ್ನು ಆಯರ್ ಮಾಡಿರುತ್ತಾರೆ.
ಮಾರ್ಗ ಮಧ್ಯದಲ್ಲಿ ಕಂಡರು ನಮ್ಮ ತಬಲಾಜಿ ಮಾಸ್ಟ್ರ. ಮಣ್ಣೂರು ಗ್ರಾಮದೊಳಗೆ ಐತಿ ಇವತ್ತು ಬಯಲಾಟ, ಅದರೊಳಗೆ ಕೊಡಿಸ್ತೀನಿ ನಿನಗೊಂದು ದೊಡ್ಡ ಪಾಠ. ಅಂತ ಪಾಠ ಮಾಡಲು ಬಂದ ನನ್ನನ್ನು ಒದ್ದಟ್ಟಿ ಸಾರಥಿ ಎನ್ನುತ್ತಾರ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಬಳಿರೆಯಲ ಸಾರಥಿ ನಮ್ಮ ನಾಮಾಂಕಿತವ ಏನಂತ ಕೇಳಿದೆಯ? ಅದೇನು ದೇವ? ಹಾಗಾದರೆ ಇತ್ತ ಬಂದು ಚಿತ್ತ ಬಿಟ್ಟು ಕೇಳದಂತೆ ಹಾಗೇ ಆಗಲಿ ದೇವ. ಈ ನಮ್ಮ ಮಣ್ಣೂರು ಗ್ರಾಮದಲ್ಲಿರುವ ಎಲ್ಲ ದೇವರ ಪಾದ ಪದ್ಮಗಳಿಗೆ ಒಂದು ಶಿವನ ಹೌದು ದೇವ. ಸುಗುರು ಗ್ರಾಮದಲ್ಲಿರುವ ಗುರುಪಾದೇಶ್ವರದ ಎನ್ನದ ನಮಸ್ಕಾರ. ಎಲ್ಲ ಸಾರಥಿ ದೇವ. ಎಲ್ಲರ ಕುಲಕ್ಕೆ ಶ್ರೇಷ್ಠವಾದ ಹುಲಿಗೆಮ್ಮ ದೇವಿ ಪಾದ ಪದ್ಮಗಳಿಗೆ ಒಂದು ಶಿವ ಎನ್ನ ಶಿರ. ಹ. ಉಡೇವ ಗ್ರಾಮದಲ್ಲಿ ಗುಡ್ಡದಲ್ಲಿರುವ ಬೈರಲಿಂಗೇಶ್ವರನ ಎನ್ನ ನಮಸ್ಕಾರ. ಎಲ್ಲ ಸಾರಥಿ ದೇವ. ಫಲ ತಳದೆ ಒಳೆಯುವ ಈ ಎನ್ನ ಮಹಾಗರಿವನ್ನು ಮರಿಯಂ ಗರಿಯಂ ಕಂಡು ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಪಟ್ಟಣವನ್ನು ಬಿಟ್ಟು ದಿಕ್ಕಟ್ಟು ಮಾಡಿ ಬಂದನು. ಹೌದು ದೇವ. ನನಗೆ ನಡುಗಿಂತ ಗಂಟಾರವತ್ತಷ್ಟು ದಿಕ್ಪಾಲಕರು ಎಪ್ಪಾಣಿಕ ಮೈಗೊಟ್ಟರು. ಹೌದೇ ದೇವ. ಸಾರಥಿ ದೇವ. ಇದು ಅಲ್ಲದ ದಿಗ್ಧರಣೆ ಒಳಗಿರುವ ಭೂಪಾಲಕರ ಎಲ್ಲರನ್ನು ಲೆಕ್ಕವಿಲ್ಲದ ಜಯಿಸಿ ತ್ರೇಲೋಕಕ್ಕೆ ನಾಡೇ ಪಟ್ಟದ ಶ್ರೇಷ್ಠ. ಅಥವಾ ಇದರ ಪಾತಾಳ ರಸದಾರ ಲೋಕಗಳನ್ನು ಭೇದಿಸಿ ಕುಬೇರಂ ನಂದಿಸಿ. ಎಲ್ಲ ಸಾರಥಿ ದೇವ. ಈ ಸೃಷ್ಟಿ ಒಳಗ ಶ್ರೇಷ್ಠನಾದ ಚಂದ್ರ ವಂಶದ ತಿಲಕನಂದನಿಸಿ ಬುದ್ಧ ಪೂರ್ವ ಆಯವ ಮೊದಲಾದ ನಮ್ಮ ವಂಶ ಶ್ರೇಷ್ಠರಿಗೆ ನಾನೇ ಎಲ್ಲ ಸಾರಥಿ ದೇವ. ಕೃತವೀರ ಮಹಾರಾಜನ ಪುತ್ರ ಸದಮಲ ಚರಿತ್ರ ಬಲಿರಹೊಳೆಯಿಂದಾಗಿ ಬರುವ ರತಿಕರಂ ಕಂಡಾಕ್ಷಣದ ಈ ನನ್ನ ಸಹಸ್ರ ಭಾವಗಳು ಕುದಿಯುಕ್ಕ ಜಲದಂತೆ ನೆಲೆದಾಡಿದವು. ಸಾರಥಿ ದೇವ. ಮೂರು ಲೋಕಕ್ಕೆ ಮಿಕ್ಕಿ ಮೀರಿದ ಸೂರ ಅಮರವತಿ ಕೈಲಾಸ ಧಿಕ್ಕರಿಸುವ ಮಯಸ್ಮತಿ ನಗರ ಪರಿಪಾಲಿಸುವ ಕಡವೀರ ಸಾವಿರ ಭುಜದ ಕಲಿಸೂರ ಕಾರ್ತವೀರ ಅರ್ಜುನನ ಮಹಾರಾಜನೊಂದು ಬಿರ್ಯನ ಜೈದರೆ ಮೂರ್ತಿನ ಸಾರಥಿ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಪರಿವೀರನಾದ ಕಾರ್ತಿವೀರ್ಯನನ್ನು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಬಲಿರೆಯಲ ಸಾರಥಿ ದೇವ. ಹಬ್ಬ ಈ ಸುಂದರವಾದ ಸ್ಥಾನಕ್ಕೆ ನಾ ಬಂದ ಕಾರಣವೇನೆಂದರೆ ಅದೇನು ದೇವ? ಚಪ್ಪಣ್ಣಾರ ದೇಶ ರಾಜ್ಯರಿಂದ ಕಪ್ಪ ಕಾಣಿಕೆ ಒಪ್ಪಿಸಿಕೊಳ್ಳುವ ಸುಂದರನಿಗೆ ಎನ್ನ ಪಿದನ ಒಪ್ಪದ ಮೆನ್ನಂಬರ ಹೇಳಿದ ಕಾರಣ ಕರಪಲ್ಲದಿ ಖಡ್ಗದ ಪಾಣಿಯಾಗಿ ಸಭೆಗೆ ಬರಣವಾದ ಖಂಡಿಯ ಸಾರಥಿ ಪೀಠನ ಬಂದ ಸಂಗತಿ ನಮ್ಮ ಜನಕನಲ್ಲಿ ಗೋವನಗರ ಜಾಗೃತಿ. ಹಾಗೇ ಆಗಲಿ ದೇವ. ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಮೋ ನಮ ಅಪ್ಪಯ್ಯ ಮಾಡುವೆ ನಿನಗೆ ವಂದನೆಯ. ಸಕಲ ಐಶ್ವರ್ಯ ವಸ್ತು ಬಾಬಾ ಸುಂದರೇ ಸುಂದರ ಸುಕುಮಾರನೇ. ಬಾಪು ಬಾಪುರೇ ವೈರಿಯ ಗರ್ಭ ನಿರ್ಭೇದನ ಮಾಡುವ ಪಿದನೆ ಅಹೋ ತಾ ಕಂತನಾಯರೇ, ಎನ್ನನ್ನ ಕರೆಸಿದ ಕಾರಣ ಹೇಳಬೇಗನೆ. ಆ ಕಾರಣವಿರುವುದು ಕಂದ. ದುಷ್ಟರಾದ ಧನುಂಜಯ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗಾಕಿರುವರು ಹೇಗೆ? ಆಹೋ ಜನಕ, ಅಹೋ ಕಂದ. ಅಲ್ಲದೆ ಇಲ್ಲವೇ ಅಂಗ ವಂಗ ಕಾಳಿಂಗ ಕಾಶ್ಮೀರ ಮದವ ಮಾಲ ಮೊದಲಾದ ಚಪ್ಪನ್ನಾರು ದೇಶ ರಾಜ್ಯರೇನಾದರೂ ಕಾಲ ಕಾಲಕ್ಕೆ ಕಪ್ಪು ಕಾಣಿಕೆ ತಂದು ಒಪ್ಪಿಸದೆ ತಪ್ಪು ಮಪ್ಪಿನಿಂದಿರುವರೆಗೆ. ಆಹೋ ಜನಕ, ಅಹೋ ಕಂದ. ಇದು ಅಲ್ಲದೆ ಇಲ್ಲವೇ ದೇವಾದಿ ದೇವತರು ಏನಾದರೂ ನಮ್ಮ ಮೇಲೆ ಅಸುಂದ ಭಾವನೆ ತೋರುತ್ತಿರುವರೆಗೆ. ಇಲ್ಲವೇ
ಅಂತಹ ಕಾರ್ಯ ಇರುವುದು ಕಂದ. ಆಹೋ ಜನಕ, ಓ ಕಂದ, ಇಷ್ಟರೊಳಗ ನಮ್ಮಲ್ಲಿ ದ್ವೇಷ ಸಾಧಿಸಿದರೆ ಯಾರಾದರೂ ಇದ್ದರೆ ಬಾಪುರೆ ಮತ್ತದ ಮರ ಪಾಲಾಕ್ಷಣ ವಸ್ತ ಸ್ಥಾನದೊಳಗೆ ಅಡಗಿಕೊಂಡರವರನ್ನು ಹಿಡಿದು ತಂದು ನಮ್ಮ ನಗರದ ಮಹದ್ವಾರ ಭಾಗದ ಮುಂಭಾಗಕ್ಕೆ ಕಟ್ಟಾಕ್ವೆ. ತಂದೆ ನೀನು ಕರೆಸಿದ ಕಾರಣಕ್ಕಾಗಿ ನಾ ಬಂದೆ. ವಿಚಾರ ತಿಳಿಸಿ ಹೇಳನ್ನ ಮುಂದೆ. ಮೋಕ್ಷಕ ಸಮುದಾಯಕ್ಕೆ ಗಂಡ ಬೇರುಂಟನಂತೆ ಪ್ರಜ್ವಲಿಸುವ ಜನ್ಮೋಕ್ಷದ ಕಲೆ ತಿಲಕನಾದ ಕಾಂತಿವೀರ ಅರ್ಜುನನೇ, ಆಹೋ ಅಪ್ಪಯ್ಯನೇ, ಎಲ್ಲ ನುಡಿಯ ಮಾಲಿಸು ಬೇಗನೆ. ಅದೇನು ಚೆನ್ನಾಗಿ ಹೇಳ ಜನಕ. ಸುರ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಾಹಿಷ್ಮತಿ ನಗರವನ್ನು ನಿನಗೆ ಪಟ್ಟವನ್ನು ಕಟ್ಟಿ ನಿನ್ನ ವೀರತ್ವಕ್ಕೆ ತಕ್ಕ ಮರ್ಯಾದೆಯನ್ನು ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿಮಿತ್ತ ನಿನ್ನನ್ನು ಕರೆಸಿರುವೆನು. ಕೇಳಿದೆಯಾ ಕಾರ್ತಿವೀರ ಎಂಬ ಕುಮಾರ ಅದ್ಭುತ ಮಹತ್ಬೇಗ. ಆಹೋ ಜನಕ, ಇಂದಕ್ಕೆ ನಮ್ಮ ವಂಶನಾದ ಮರುತ್ತನೆಂಬ ರಾಜಾರಸನ ಬ್ರಾಹ್ಮಣರಿಗೆ ದಾನವನ್ನ ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದ ತಮಿಳ ಎಷ್ಟು ಬೇಕಷ್ಟು ತೆಗೆದುಕೊಂಡು ವೈರೆಂದು ಹೇಳಿದ್ದನಂತೆ. ಬಲ ಬಲ ಕುಮಾರ. ಆಹೋ ಅಪ್ಪಯ್ಯನೇ, ಕಂದ, ಅಂತ ಚಂದ ವಂಶದಲ್ಲಿ ಉದಯಿಸಿದ ಈ ನಿನ್ನ ಕುಮರನು ರಾಜಾಧಿಕಾರ ಪಡೆದ ತರುವಾಯ ಇಲ್ಲಿಯ ರಾಜ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸತ್ಯ ಧರ್ಮ ಬೆಳೆದ ಆ ಧರ್ಮಕ್ಕೆ ಮನ ಕೊಡದ ಕಾಯ ವಾಚ ಮನಸ್ಸಿನಿಂದಲೇ ರಾಜ್ಯಭಾರನ ಪರಿಪಾಲಿಸುವ ಕೇಳಿದ ಕುದನೆ ಅತಿ ಬಲವಂತನೇ. ಬಲ ಬಲ ಶಾಸ್ತ್ರ ರೇಣುಕಾ, ಓ ಜನಕ, ನಿನ್ನ ಅದ್ಭುತವಾದ ವಿದ್ಯಾ ಮಹತ್ವಕ್ಕೆ ನಾ ಮೆಚ್ಚಿದೆ ಮೆಚ್ಚಿದೆ. ಹೌದೇ ಅಪ್ಪಯ್ಯನೇ. ಅಹೋ ತನಯ, ಓ ಜನಕ, ಈ ಕ್ಷಣವೇ ನಮ್ಮ ಮೈತ್ರಿಯವರು ನಿನಗೆ ಪಟ್ಟವನ್ನು ಕಟ್ಟಲು ನಿನಗೆ ಪ್ರಶ್ನೆಯನ್ನು ಕೇಳುವೆನು. ಅಂತಹ ಜಾಗರ ನಿನ್ನಲ್ಲಿದ್ದರೆ ತಕ್ಕ ಉತ್ತರ ಬಿತ್ತರಿಸ. ಸಹಜವಾದ ಬಿತ್ತರಿಸುವ ನನಕ. ಅಹೋ ಕಂದ, ಓ ಅಪ್ಪಯ್ಯನೇ, ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರಾರು, ಈ ಧರಣಿಯಲ್ಲಿ ಸ್ಫಟಿಕರಾರು, ಈ ಭೂಮಂಡಲದಲ್ಲಿ ಪರದೇಶಿಗಳಾರು, ಮಜ್ಜಗದಲ್ಲಿ ಅತಿಥಿಗಳಾರು. ಕಾರ್ತಿವೀರನೆಂಬ ಕುಮಾರನೇ, ಈ ಪ್ರಶ್ನೆಗಳಿಗೆ ತಕ್ಕ ಉತ್ತರ ಬೇಗನೆ. ಆಹೋ ಜನಕ, ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸಗಳ ಮಾಡಿ ಸಕಲ ಧರ್ಮಶಾಸ್ತ್ರಗಳ ಮರಿತ ಈ ನಿಮ್ಮ ಕುಮಾರನ ಸಾಮಾನ್ಯದವನೇ ಅದ. ಬಲ ಬಲ ಕುಮಾರ. ಆಹೋ ಜನಕ, ಅಹೋ ಕಂದ, ಈಗ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಬೇಡವನು ಆಲಿಸಿ ಬೇಗನೆ. ಏನು ವಿಸ್ತಾರವಾಗಿ ಹೇಳು ಕಂದ. ಈ ದೇವಲೋಕದಲ್ಲಿ ಸದಾ ಸಿರಿ ಸಂಪತ್ತಿನಿಂದ ಮೆರೆಯುತ್ತಿರುವ ಇಬ್ಬರೇ. ಅವರಾರು ಬಾಲಕ. ಆ ವೈಕುಂಠ ಒಡೆಯನಾದ ಲಕ್ಷ್ಮೀಪತಿಯಾದ ಮಹಾವಿಷ್ಣುನು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರನ. ರೇಣುಕರಾಜ ರೆಡಿ ಹೋಗುವ. ಆಹೋ ಜನಕ, ಅಹೋ ಕಂದ, ಈ ಜಗದಲ್ಲಿ ನಮಗೆ ಸೋಲುವರ ಪತಿಕರಿಬ್ಬರ ಜನಕ. ಅವರಾರು ಕಂದ. ಒಬ್ಬ ಕನ್ಯಾಪಿತನೋ, ಇನ್ನೊಬ್ಬ ಸಾಲಗಾರನೋ. ಆಹೋ ಅಪ್ಪಯ್ಯನೇ, ಅಹೋ ಕಂದ, ಈ ಭೂಭಾಗದಲ್ಲಿ ನಮಗೆ ಕೊಂಡಿಗೆ ತೋರುವರ ಪತಿಕರಿಬ್ಬರ ಜನಕ. ಅವರಾರು ಬಾಲಕ. ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಈ ಸೃಷ್ಟಿ ಹೊರದ ಪರದೇಶಗಳಿಬ್ಬರ ಜನಕ. ಅವರಾರು ಬಾಲಕ. ಒಬ್ಬ ದೇಹ, ಇನ್ನೊಬ್ಬ ಜೀವ. ಈ ಭೂಮಂಡಲದಲ್ಲಿ ನಮಗೆ ಅತಿಥಿಗಳಿಬ್ಬರ ಜನಕ. ಅವರಾರು ಕಂದ. ಒಬ್ಬ ಧನ, ಇನ್ನೊಬ್ಬ ಯೌವನ. ಇಷ್ಟು ಮಾತ್ರಕ್ಕೆ ಭಗವತಿ ಸ್ವರೂಪಗಳಾದ ನನ್ನ ಗುರುವರ ದತ್ತಾತ್ರೇಯ ಮಹಾಮುನಿಗಳು ಹೇಳಿಕೊಟ್ಟಿರುವರ ತಂದೆ ತಪ್ಪು ತೆರೆಯುವ ಮುಂದೆ. ಬಲ ಬಲ ಶಾಸ್ತ್ರ. ಆಹೋ ಜನಕ, ನಿನ್ನ ಅದ್ಭುತವಾದ ವಿದ್ಯಾ ಮಹತ್ವಕ್ಕೆ ನಾ ಮೆಚ್ಚಿದೆ ಮೆಚ್ಚಿದೆ. ಅಹೋ ತನಯ, ಈ ಕ್ಷಣವೇ ಮಹಿಷ್ಮತಿ ನಗರವನ್ನು ನಮ್ಮ ಪುರೋಹಿತರಿಂದ ನಿನಗೆ ಪಟ್ಟವನ್ನು ಕಟ್ಟುವೆನಾ. ಅದು ಯಾತಕ್ಕೆಂದರೆ ಯಾತಕ್ಕಪ್ಪಯ್ಯನೇ, ಈಗ ನಿನ್ನಲ್ಲಿ ರಾಜ್ಯಭಾರದ ಲಕ್ಷಣಗಳು ಕಾಣುವ. ನನಗೆ ಸಂತೋಷವಾಯಿತು. ಬಳಿರ ನಿನ್ನ ಮುಖಾಂತರ ಚಂದ್ರವಂಶದ ಕೀರ್ತಿಯು ದಿಗ್ದೇಶದಲ್ಲಿಯೂ ಬೆಳಗಲೆ. ಕಾರ್ತಿವೀರ್ಯ ಹೆಚ್ಚಾಗಲಿ ನಿನ್ನ ಗಾಂಭೀರ್ಯ. ಇಷ್ಟದಂತಾಗಲ ಜನಕ. ರೇಣುಕರಾಜ ರೆಡಿ ಹೋಗುವ. ಸಾರಥಿ, ಹೋಗಲಿ. ಎಲ್ಲ ಪುತ್ರನಾದ ಕಾರ್ತಿವೀರಾರ್ಜುನ ಪಟ್ಟಾಭಿಷೇಕವಾಯಿತು. ನನ್ನ ಕರ್ತವ್ಯ ಮುಗಿಯಿತು. ನಾನೆನ್ನ ಕೈಲಾಸಗಿರಿ ಪರ್ವತಕ್ಕೆ ನಮ್ಮ ಪುರೋಹಿತರನ್ನು ಬರೆಯಲು ಸಾರಥಿ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ಹೇಳ.
ಅವನಿಗೂ ನಮಗೂ ಮೊದಲಿನಿಂದಲೂ ದ್ವೇಷ ಬೆಳೆಯುತ್ತಾ ಬಂದಿರುವುದು. ಆದ ಕಾರಣ ಅವನೇನಾದರೂ ಮತ್ತೆ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಶಿರೋ ಮಾರಿಸು, ಕೀರ್ತಿಯಂ ಗಳಿಸು. ಸಹಜವಾಗಿ ಜಯಿಸುವನು ಜನಕ. ಈ ವಚನ ಮರೆಯಬೇಡ ಕುಮಾರ, ವೀರಾದ ವೀರ. ಆಹೋ ಜನಕ, ಸಿಂಹ ಗರ್ಜನೆಯಂತೆ ಇಲ್ಲಿಯವರೆಗೆ ನಮ್ಮ ವಂಶಕ್ಕೆ ಕಾರಣ ಆದ ಪಿತನೆ ನಾ ಮೆಚ್ಚಿದ ಈ ನಿನ್ನ ದ್ವೇಷ ಸಾಧನೆಗೆ ರಾಜ. ಹೌದಾ ಕಂದ? ಆಹೋ ಅಪ್ಪಯ್ಯನೇ ಕುಮಾರ, ಈ ನಿನ್ನ ತನಯನಿಗೆ ಸಂತೋಷದಿಂದ ಒಂದು ನೇಮವನ್ನು ಕೊಟ್ಟರೆ ರಾಜ್ಯದ ನಾಡಿನ ದಿನದಲ್ಲಿ ಶ್ರೀ ನಮ್ಮ ನಾರಾಯಣ ವೈಕುಂಠ ಲೋಕದೊಳಗೆ ಅಡಗಿಕೊಂಡರೆ ಅವನ್ನ ಬಿಡದೆ ಅವನ ಗರ್ಭವನ್ನು ಸೀಳಿ ಈ ನಿನ್ನ ವಚನ ಪಾಲಿಸೆ ಈ ಸೃಷ್ಟಿ ಒಳಗೆ ಕಾರ್ತವೀರ ಅರ್ಜುನನ ಶ್ರೇಷ್ಠ ಪರಾಕ್ರಮ ಎಂದು ನಡೆಸದಿದ್ದರೆ ಸುಗಮವಾಗಿ ಹುಟ್ಟಿದ್ದ ಸಾರ್ಥಕ್ಯವನ್ನು ಜನಕ ಜಗದಿಸ್ತಾದೆ ಕನಕ ಬಲಿ ಬೆರೆಯಲ್ಲ ಸಾರದೆ. ಹೋಗಲಿ ಎಲ್ಲ ಪುತ್ರನಾದ ಕಾಂತಿ ರಾಜನ ಪಟ್ಟಾಭಿಷೇಕವಾಯಿತು. ಎಲ್ಲ ಕರ್ತವ್ಯ ಮುಗಿಯಿತು. ನಾನಿಂದು ಕೈಲಾಸಗಿರಿ ಪರ್ವತಕ್ಕೆ ಹೋಗಿ ಶಂಕರನ ಬಲಿಸಿ ತಪಸ್ಸನ್ನು ಮಾಡಿ ಮುಕ್ತಿಯನ್ನು ಪಡೆಯಲು ಕೈಲಾಸಗಿರಿ ಪರ್ವತಕ್ಕೆ ಹೊರಡುವ ಮಂತ್ರವನ್ನು ಬಿಡುವಂತರಾಗಿ ಸಾರದೆ. ಅದೇ ಜಾಗ್ರತೆ. ಅದೇ ಎನ್ನ ಪಿತನ ಹಬ್ಬ ಕಪ್ಪಿ ಮಪ್ಪಿಲಿಂದಿರುವ ಕಾಶ್ಮೀರದ ಅರಸ ರೇಣಕ ರಾಜನನ್ನ ಸದಮರದ ಮನಗಿಡವಲಕ್ಕುವವನೇ ಆದ ಕಾರಣ ಎನ್ನ ಮಣಿಮ ರಥಕ್ಕೆ ದಿವ್ಯ ಆಶೀರ್ವಾದವನ್ನು ಬಂದಿಸುವ ಹಾಗೆ ಸಾರಥಿ ಓಡಿಸುತ್ತಾ ಇದ್ದಾರೆ ಮತ್ತು ಜಾಗ್ರತೆ ನಿನ್ನಿಂದ ಈ ವಾರ್ತೆಯ ಮರೆತು ರೋಗಶೇಷ ಋಣಶೇಷ ಛತ್ರಶೇಷ ನಮ್ಮ ಬಲಿಯ ಬಿಟ್ಟರೆ ನಮಗೆ ಸುಲಭವಾದ ನುಡಿಯುತ್ತೆ. ನಿನ್ನನ್ನ ನಿರ್ಮಾಣ ಮಾಡಬೇಕೆಂದರೆ ಕಂಕಣ ಕಟ್ಟಿ ಕದನಕ್ಕೆ ಬಂದ ಈ ದಿಟ್ಟಾದ ದಿಟ್ಟದ ಮುಂದೆ ನಿನ್ನ ತಾಸ ತೋರು ತೋರು ನನಕ ಸಿನಮತ್ತು ನಿನ್ನ ನರಕ ಹೊಳ್ಳೆಯಲೇ ಮದುವೆಯನ್ನು ಕಾಶರಾಮ ನಮ್ಮ ಮೂರ್ಖನೇ. ಏನ್ ಹೇ ಬಂಡರ ಎತ್ತರ ತಪ್ಪಿ ಉತ್ತಮಿಂದ ಹೆಚ್ಚಿನ ನುಡಿದ ಮುತ್ತರಿಸಿರ ನಿನ್ನ ಕೆಲವು ಮುತ್ತ ಮುತ್ತಾಗದ ಬಚ್ಚಿ ಕಡೆವನ ನಿನ್ನಿಂದ ಆಗದಿಲ್ಲದೆ ಕುಲ್ಲ ಎಲೆ ಅದಮರೋಳ ಅದಮನಾಥ ಮೈಸ್ಮತಿನ ಅರಸನೇ ಕಾಶ್ಮೀರದ ಅರಸನೇ ಹೊಳ್ಳೆ
ನಿನ್ನಿಂದ ಹೆಂಗೆ ನಿಮ್ಮ ಅಪ್ಪನಿಂದಲ ಸಾಧ್ಯವಲ್ಲ ಮೂರ್ಖ ಮಾಡ್ಕೊಳ್ಳಿ ರೇಣಕನೆಂಬ ಹದಮ ಏನೋ ಅದಮನೆ ಎಂದ ಮೇಲೆ ಸಾಗದ ನೋಡು ನಿನ್ನ ಪರಕ್ರಮ ನಮಗೆ ಯಾರಿಗೆ ತಿಳಿಯದ ಚೋರನಂತೆ ಎನ್ನ ಪಿತನ ಒಡನೆ ಯುದ್ಧಕ್ಕೆ ಬಂದಿರುವಲ್ಲ ನಡೆಯಲಾರದು ನಡೆಯದು ನನ್ನ ಮುಂದೆ ನಿನ್ನ ದೌರ್ಜನ್ಯ ಬರ್ತಿರುವ ಈ ಅನ್ನ ಸರಂಗಳನ್ನು ಎದುರಿಸಿಕೊಂಡು ನೋಡಿ ಮಾತನಾಡ ಎಲೆ ರೇಣಕ ಅದಮನೆ ಕೈಲಾಗದಿದ್ದರೆ ಸೋತೆನಂದು ಈ ನನ್ನ ಪಾದಕ್ಕೆ ಶರಣ ಮಾಡಿ ಮೂಢಮತಿ ಇಲ್ಲ ಮಕ್ಕಳ ರಣಮಂಡಲದಲ್ಲಿ ಬರುವುದರಿಂದ ದುರ್ಗತೆ ಬಳಿಯಲ್ಲದೆ ಪೃಥ್ವೀರ ಪುತ್ರನಾದ ಕಾರ್ತವೀರಮ್ಮ ಮೂರ್ಖನೇ ರೇಣಕನೆಂಬ ಹದಮನೆ ಮದವೇರಿ ಮನ ಬಂದಂತೆ ಯಾತಕ್ಕೆ ಕೊಚ್ಚಿಕೊಳ್ಳುವ ನಿನ್ನ ಸೌರ ಕೊಚ್ಚುಕೊಳ್ಳಲು ನೀನಾರು ಮಾಡುವುದು ನನಗೆ ಹದಮ ಯಾರು ಬೆದರವರೇ ಏನೇ ಅದಮರು ಅದಮನಾಥ ಮಹಿಷ್ಮತಿ ಅರಸನೇ ಕಾಶ್ಮೀರದ ಅರಸನೇ ಮಗಳ ಕತ್ತಲಾಗುವಂತೆ ಬರುವ ಎನ್ನ ಸರಂಗಳಂಬರ ಸೆಳಗುತ್ತವೆ ತಡೆದುಕೋ ಕುಲ್ಲ ಪ್ರೀತಿ ಮಾತನಾಡಿದರು ನಿನ್ನ ಕರವಲ್ಲ ರೇಣಕನೆಂಬ ಪಾಮರ ಏನೇ ಅದಮನೆ ನೀನಾವ ದೊಡ್ಡ ಸೂರ ನೀನೇವ ದಡ್ಡ ಸೂರನೇ ಅದಮ ಈ ಕಲಿಸೂರ ಕಾರ್ತವೀರ ಅರ್ಜುನನೆಂದರೆ ಚತುರ್ದಶಮೌವನ ಬ್ರಹ್ಮಾಂಡವ ತಲೆತಳಗಾಗಿ ಒಯ್ದಾಡಿ ಹೋಗುವುದು ಈ ಕೋಚಿತ ನಿನ್ನಂತವನ್ನು ಪಾಡನ ಆಕಾಶ ಮಂಡಲಕ್ಕೆ ಮುಖವ ಎತ್ತಿ ಸುನಕವ ಅಲ್ಲ ತೆರೆದ ಒದಿರಿದರೆ ಆಕಾಶ ಏನಾದರೂ ಅದರುವುದು ಹೇಗೆ ಇಂದಿನ ಸಂಗರದಲ್ಲಿ ನಿನ್ನ ಸದೆಯ ಪಡೆಯದಿದ್ದರೆ ರೋಜರೂಪಿಯ ಮುನಿವರರಲ್ಲಿ ದತ್ತಾತ್ರೇಯ ಧನರ ವಿದ್ಯೆ ಕತ್ತು ಸಾರ್ಥಕವೇನು ಪಾಮರ ಸೇರಿಸಿಬಿಡುವುದು ನಿನ್ನ ಮಕ್ಕಳ ಕಾರ್ತಿವೀರ ಹದಮ ಸಮರಕ್ಕೆ ಸಿದ್ಧನಾದ ನಿನ್ನ ಮೇಕ್ಷಣೆಯ ಕುತ್ತುವಲ್ಲಿ ಗೆಲುವಾದಮ ನೋಡಲು ಬರುತ್ತಮ ಸಹಜವಾಗಿ ತಕ್ಕನಿಲ್ಲಲೇ ಕುಲ್ಲ ಬರಿಬಂಡೆಯ ಸಾರಥ ಮದಂಡನಾದ ರೇಣಕ ರಾಜನೆಯನ್ನ ಕೋರ್ಗಳಿಗೆ ಪೆಟ್ಟು ತಾಳಲಾರದೆ ಮರಣವಾದನ ಹೌದು ದೇವ ಎಲ್ಲ ಸಾರಥೆ ದೇವ ಈ ತ್ರಿಪುರಗಳ ಕಲಿಸೂರ ಕಾರ್ತವೀರ ಅರ್ಜುನನ ಸರಿಸಾಮನ ವೀರರಿದ್ದರೆ ತಕ್ಷಣವೇ ಸಮರಕ್ಕೆ ಬರೆಯ ಸಾರಥಿ ವೈದ್ಯರು ಮತ್ತು ಸಾರಥಿ ಅದು ಪರಶುರಾಮ Hey!
ಒಕ್ಕಟ ಮಣಿಯಂತೆ ತೋರ್ಪ ವೀರನಂ ಚಟ ಇಲ್ಲದ ಬುಡುಲಕದ ಬಂದು ಮದೊಂದರ ಕಟರಂಗಲ ಮರೆಗಡಿಯುವ ಮಾತ್ಮಿದರ ಭದ್ರ ರುದ್ರ ಸಮುದ್ರ ಎತ್ತಗಣ್ಣ ರುದ್ರ ಮತ್ತಪಡ ರುದ್ರ ಏಕಂಗೆ ವರುದ್ರ ಗರ್ಭದಿಂದ ಒಬ್ಬೆರವ ನಿರ್ಬರ್ತಿ ಸುಬ್ಬೆಬ್ರವು ಬಿಗಡವು ಎಲ್ಲ ಮಾನವ ದೇವಾ ತಾರಕ ಕೃತಿಯಂತೆ ಮಾತ್ರ ಮುಖದ 100 ಕೋಟಿ ತಾರ ಮಂಡಲದ ಕಾರ್ಗತ್ತಲೆಯ ಬುರಿ ಬೋತಾದ್ದಾರೆ ದೊರೆಯ ಮುತ್ತಿನ ಹಾರ ಇರುವಳಿಯಂ ಧರಿಸಿಕೊಂಡಿರು ಗಂಡದಿಯ ಗಂಡಗಲಿಯೆಲ್ಲ ದಾರಂದ ವಿಚಾರ ಮಾಡುವ ನಿರ್ಧಾರವೇ ಸರಿಯಿಂದ ಓಹೋ ದೇವ ನಾವು ದಾರಂದರೆ ಹೆಸರು ಬೇಳೆ ಪಾಯಸಕ್ಕೆ ತಿಡಿಯನ್ನು ಬಾಳೆಯಲ್ಲಿ ಹಾಕಿಕೊಂಡು ಮಸರ ಎಲ್ಲ ಒಂದು ಮಸರು ಮಾರುವ ಬಸಮ್ಮನ ಮನೆಗೆ ಹೋಗಿ ಬಸಮ್ಮ ಒಂದು ಕಪ್ಪು ಮಸರು ಕೊಡ ಎಂದು ಕೇಳಲು ನನ್ನ ಎಮ್ಮೆ ಹಸಿರು ಮೇಯಲು ಹೋಗಿ ಕೆಸರಿನೊಳಗೆ ಸಿಕ್ಕಿ ಹಾಕಿಕೊಂಡಿದೆ ಎಂದು ಕದಬರಗ ತೆಗೆದುಕೊಂಡು ಒಡೆಯಲು ಅಲ್ಲಿಂದ ಓಡಿ ಬಂದ ಪುಟ್ಟ ಸಾರಥಿ ನಾನಲ್ಲವೇನು ದೇವ ಹೇಳಬೇಕು ತಮ್ಮ ವಾಂಗಿದವ ಬರಿದೇಗೆಲ್ಲ ಸಾರಥಿ ಇತ್ತಾವ ಬಿತ್ತರಿಸುವ ಚಿತ್ತ ಬೆಳ್ಳಗಳು ಹಾಗೇ ಆಗಲಿ ದೇವ ಇದೇ ಗ್ರಾಮದಲ್ಲಿ ಇರುವ ಶ್ರೀ ವಂಕರಪ್ಪ ತಾತನವರ ಪಾದ ಪದ್ಮಗಳನ್ನು ವಂದಿಸಬನಿ ಎನ್ನಸರ ವೀರ ಆಂಜನೇಯ ಸ್ವಾಮಿಗೆ ಮಾಡಿಬನಿ ಎನ್ನ ನಮಸ್ಕಾರ ಆದಿಶಕ್ತಿಯಾದ ಶ್ರೀ ಹುಲಿಗಮ್ಮ ದೇವಿಗೆ ಎನ್ನ ಪಾದರಗಳಿಗೆ ವಂದಿಸಬನಿ ಎನ್ನಸರ ಗ್ರಾಮ ದೇವತೆಯಾದ ಶ್ರೀ ಮಾರಮ್ಮ ದೇವಿಗೆ ಮಾಡುವೆನು ಎನ್ನ ನಮಸ್ಕಾರ ಅಗ್ನಿಯನ್ನ ತುಳಿದು ಎದ್ದ ಬರುವ ಮೌಲ ತಾತಕ ಮಾಡುವೆನು ಎನ್ನ ನಮಸ್ಕಾರ ಎಲ್ಲ ಸಾರಥಿಯನ್ನು ನಾಮಾಂಕಿತವೇನೆಂದರೆ ಅದೇನು ದೇವ ಗುಡಿ ಗುಡಿಗೆಂದ ಗುಡಗಸುವ ಎನ್ನ ವೀರ ಬಬ್ಬೆಯ ಹಬ್ಬರಕ್ಕಾಯಿತರ ಎದೆ ಒಡೆದು ನಿರ್ಭರಗಾಗಿ ಎನ್ನ ಬಯಕೆ ಅಪ್ಪರೇನು ಮಾಡಿದರು ಹೌದು ದೇವ ಎಲ್ಲ ಮಾನವ ದೇವ ತಾರಕ ಕೃತಿಯಂತೆ ಮಾತ್ರ ಮುಖದ 100 ಕೋಟಿ ತಾರ ಮಂಡಲದ ಕಾರ್ಗತ್ತಲೆಯ ಬುರಿ ಭೂತಾದ್ದಾರೆ ದೊರೆಯ ಮುತ್ತಿನ ಹಾರ ಇರವಳಿಯನ್ನು ಧರಿಸಿಕೊಂಡಿರುವ ಗಂಡದಿಯ ಗಂಡಗಲಿ ಎನ್ನಂ ದಾರಂದ ವಿಚಾರ ಮಾಡುವ ನಿರ್ಧಾರವೇ ಸರಿಯಿಂದ ಕಿದರ್ತಾನೆ ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಬಲಿಗೆಲ್ಲ ಸಾರಥಿಯನ್ನು ನಾಮಾಂಕಿತವೆಂದರೆ ಅದೇನು ದೇವ ಗುಡಿ ಗುಡಿಗೆಂದ ಗುಡ್ಡಕಸವ ಎನ್ನ ವೀರ ಬಬ್ಬೆಯ ಹಬ್ಬರಕ್ಕಾಯಿತರ ಎದೆ ಒಡೆದ ನಿರ್ಭರಗಾಗಿ ಎನ್ನ ಬಯಕೆಯ ಪಾಲನೆ ಮಾಡಿದರು ಮದ ಬೇರಿದ ಮದಂದರ ಮಂಕತನವನ್ನು ಬಿಡಿಸಿ ಸತ್ಬುದ್ಧಿಯನ್ನು ಕಲಿಸಿ ತ್ರಿಭವನ ವೀರರಿಂದ ವಂದನೆಯ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ ಎಲ್ಲ ಸಾರಥಿ ದೇವಾ ಎಲ್ಲಗೆ ಎದರಾದ ಬಂಡರ ರೊಂಡ ಒಮ್ಮ ಕಂಡಸುವ ಕದನ ಪ್ರೇಣ ಮೃಗವಂಶತ್ವ ಮಹಾಮುನಿ ಜಮದಗ್ನಿಯ ಕುಮಾರ ರೇಣಕ ದೇವಿಯ ಗರ್ಭದೊಳಗಾರ ಪತಿ ಉದ್ಭವಿಸಿದ ದುರದಿರ ರಣಗಂಭೀರನಾದ ಭಾರ್ಗವ ರಾಮನನ್ನು ತಿಳಿಯಲು ಸಾರಥಿ ವರ್ಷ ದೈವ್ಯಾರ ಜಾಗೃತಿ ಭಾರ್ಗರಾಮರ ಮುತ್ತ ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ ಈಗೆಲ್ಲ ಸಾರಥಿ ದೇವಾ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ 56 ದೇಶದ ರಾಜ್ಯರು ಶ್ರೇಷ್ಠನಾದ ಕಾಶ್ಮೀರದ ಅರಸ ರೇಣಕ ರಾಜ್ಯನ ಕುಮಾರಿಯಾದ ನಮ್ಮ ಜನನಿಯಾದ ರೇಣಕ ದೇವಿ ಆಶೀರ್ವಾದ ಪಡೆದು ಮುಂದಿನ ಕಾರ್ಯದ ವಿಚಾರ ತಿಳಿಯಲು ಬರಡುವ ಸಾರಥಿ ನಮ್ಮ ಸೈನ್ಯ ಬೆಳೆ ಹೋಗಲು ಜಾಗೃತಿ ಅದೇ ಪ್ರಕಾರವಾಗಲಿ ದೇವ ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ ಅಪ್ಪನವರು ಈ ಸುಂದರವಾದ ಪುಷ್ಪಮಾಲೆಯನ್ನು ಹಾಗೂ ಈ ಬಂಗಾರದ ಉಂಗುರವನ್ನು ಭಾರ್ಗವರಾಮನ ಪಾತ್ರ ಮಾಡಿದಂತವರಿಗೆ ಆಯರ್ ಮಾಡಿರುತ್ತಾರೆ
ನಮೋ ಜನನಿ ಸೌಖ್ಯಪ್ರದಾಯಿನಿ. ದೀರ್ಘಾಸ್ತು ನಮಸ್ತು ಮೇಲೆ ಕೇಳು ಪುತ್ರ ಕೋಮಲಗಾಸ್ತ್ರ. ಆವೋ ಎನ್ನ ಪಡೆದ ಮಾತೆ ಏನಿದು ನಿನ್ನ ಮುಖ ತೆರೆಯದ ರೀತಿ. ಭಾರ್ಗವ, ಹೂವಿನ ಮಧ್ಯೆ ಎದ್ದ ನಗಮುಖವುಳ್ಳ ನಿನ್ನ ಮುಖ ಕಮಲವು ಮುದುಡಿದ ತಾವರಿಯಂತೆ ಆಗಲು ಕಾರಣವೇನು? ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಸೌಖ್ಯಪ್ರದಾಯಿನಿ. ಭಾರ್ಗವ, ಅಮ್ಮಯ್ಯ, ಹೂವಿನ ಮಗ್ಗಿನಂತಿರುವ ಎಲ್ಲ ಮುಖವು ಹೇಗೆ ಮಾಡಿ ಹೋಗಿದೆ ಅಮ್ಮಯ್ಯ ಎಂದು ಕೇಳಿದೆಯಾ? ಹೌದು ಮಾತೆ. ಭಾರ್ಗವ, ಜನನಿ ಹೇಳುವೆನು ಕೇಳು. ಅದು ಏನು ವಿಸ್ತಾರವಾಗಿ ಹೇಳು ಅಮ್ಮಯ್ಯ. ಭಾರ್ಗವ, ನಾ ಸಹಿಸೆ ಅಮ್ಮಯ್ಯ, ಬಾರೆ ಭಾರ್ಗವ, ನಾ ಸಹಿಸೆ ಶೋಕವ. ಬಾರೆ ಭಾರ್ಗವ, ನಾ ಸಹಿಸೆ ಶೋಕವ. ರಾಮ, ಅಮ್ಮಯ್ಯ, ಅಯ್ಯೋ ಎನ್ನ ಹಣೆಯಲ್ಲಿ ಎಂಥ ಬರಹವನ್ನು ಬರೆದಿರುವನು ಆ ಬ್ರಹ್ಮನು. ಅದು ಏನು ಮಾತೆ. ಎನ್ನ ಹಣೆಯಲ್ಲಿ ಎಂಥ ಬರಹವ ಬರೆದಿರುವನು ಆ ಜಗದ್ಭವ. ನಿನ್ನ ಹಣೆಯಲ್ಲಿ ಎಂತ ಬರವನ್ನು ಬರೆದವನು ಮಾತೆ. ಅಯ್ಯೋ ರಾಮ, ಅಮ್ಮಯ್ಯ, ಬರೆದಿರುವ ಆ ಬ್ರಹ್ಮನ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಕಂದ. ಈ ನಿನ್ನ ಮಗ ಭಾರ್ಗವ ರಾಮನು ಇರುವನ ಮಾತೆ. ರಾಮ, ಜನನೇ ಎಲ್ಲ ಹರೆಯಲ್ಲಿ ಎಂಥ ಬರಹವ ಬರೆದಿರುವನು ಆ ಜಗದ್ಭವ. ಬ್ರಹ್ಮ ಬರಹವ ಬದಲಿಪದಾರವ. ರಾಮ, ಅಮ್ಮಯ್ಯ, ಎಲ್ಲ ಹಣೆಯಲ್ಲಿ ಆ ಬ್ರಹ್ಮನು ಎಂಥ ಬರಹವನ್ನು ಬರೆದಿರುವನಲ್ಲ. ಅದು ಎಂಥ ಬರವನ್ನು ಬರೆದಿರೋರ ಮಾತೆ. ರಾಮ, ಜನನೇ ಬ್ರಹ್ಮನು ಬರದ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ರಾಮ, ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ ಏನಿದು ನಿನ್ನ ಮನದವಿತೆ. ರಾಮ, ನೀನ ಆವು ಅಮ್ಮಯ್ಯ, ಏನಿದು ನಿನ್ನ ಮನದವಿತೆ. ನಿನ್ನ ಮಕ ಚರಿಯದ ಪ್ರತಿಯನ್ನು ನೋಡಿದ್ದರೆ ರಾವಿನಿಂದ ಹಿಡಿಯಲಪಟ್ಟ ಚಂದ್ರನಂತೆ ಅಗ್ನಿಯಿಂದ ದಗ್ಧವಾದ ವೃಕ್ಷಿಯಂತೆ ನಿನ್ನ ಮುಖವು ಕಳಗುಂದಿದ ಕಾರಣವೇನು ಮಾತೆ. ಭಾರ್ಗವ, ನಿನ್ನ ಹೃದಯದಲ್ಲಿ ಇಂಥ ಹಲಹಲಂ ಬೆರೆಸಿ ಈ ನಿನ್ನ ದುಃಖಕ್ಕೆ ಕಾರಣನಾದವನು ಹೆಸರು ಏನು ಹೇಳು ಜನನಿ. ಅಲ್ಲ ಕಲಿಕೆಯೋಳು ಅವನ ಕತ್ತನ್ನ ಕತ್ತರಿಸಿ ಈ ನಿನ್ನ ಪಾದ ಶರಣಕ್ಕೆ ಅರ್ಪಿಸಿಡನು. ತಡ ಮಾಡದೆ ತಿಳಿಸೋ ಮಾತೆ, ಯಾವ ಕಾರಣಕ್ಕಾಗಿ ನಿನ್ನವತೆ. ರಾಮ, ಅಮ್ಮಯ್ಯ, ಎನ್ನ ದುಃಖದ ವಿಚಾರ ಏನು ಹೇಳ ಮಾತೆ ಎಂದು ಕೇಳುತ್ತಿರುವೆಯ ಕಂದ. ಹೌದು ಜನನೇ, ನನ್ನ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿದೆ ರಾಮ. ಅದನ್ನು ಯಾತಕ್ಕಿ ಇಲ್ಲ ಮಾತೆ. ಕಂದ, ಜನನೇ, ಅದನ್ನು ಕೇಳಿ ನೀನು ಏನು ಮಾಡಬಲ್ಲೆ ರಾಮ. ಅವನ ಶಿರವನ್ನು ಹರಿಯಗಡ ನಿನ್ನ ಪಾದಕ್ಕೆ ಅರ್ಪಿಸುವ ಮಾತೆ. ರಾಮ, ಅಮ್ಮಯ್ಯ, ಏನು ಹೇಳಲಿ ಎಲ್ಲಯ
ನಿನ್ನ ತಾತನನ್ನು ಕೊಂದವನ ಅಧಮನ ಹೆಸರನ್ನು ಕೇಳಿದ್ರಿಯ ಕಂದ? ಹೌದು ಅಮ್ಮಯ್ಯ. ಅವನ ಹೆಸರು ಕೇಳಿ ನೀನು ಏನು ಮಾಡಬಲ್ಲೆ ರಾಮ? ಅವನ ಶಿರವನ್ನು ಹರಿಯಗಡಲಿನ ಪಾದಕ್ಕೆ ಅರ್ಪಿಸುವ ಮಾತ ಬೇಡ ಕಂದ. ಅದು ಯಾತಕ್ಕೆ ಬೇಡ ಅಮ್ಮಯ್ಯ? ನೀನು ಚಿಕ್ಕವನಲ್ಲವೇ ಕಂದ? ಚಿಕ್ಕವನಾದರೆ ಈ ಕಟ್ಟಿಯವನು ಚಿಕ್ಕವನೇನಮ್ಮಯ್ಯ? ರಾಮ, ಅಮ್ಮಯ್ಯ, ಅವನು ಮಹಾರಾಕ್ಷಸನು. ಅವನಿಗಿಂತ ಮೀರಿದವನು ಮಾತೆ ರಾಮ, ಜನನೇ. ರೇಣಕ ರಾಜನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಕಂದ? ರೇಣಕ ದೇವಿಯ ಗರ್ಭದೊಳ ಉದ್ಭವಿಸಿದ ಈ ಭಾರ್ಗವ ರಾಮನನ್ನು ಸಾಮಾನ್ಯದ ನನ್ನ ಮಾತೆ ರಾಮ, ಜನನೇ. ನಿನಗೆ ನಾನು ಆ ಧಮನ ಕೈಗೆ ಹೇಗೆ ಒಪ್ಪಿಸಬಲ್ಲೆ ರಾಮ? ಅದು ಏನ ಮಾತೆ ರಾಮ, ಜನನೇ. ಅವನು ಯಾರೆಂದು ಕೇಳಿದೆಯಲ್ಲ? ಹೌದು ಮಾತೆ. ನಾನೇ ಅಂತ ಅಹಂಕಾರದಿಂದ ಬರುತ್ತಿರುವವನು. ಅವನಿಗಿಂತ ಮೀರಿದವನು ಮಾತೆ. ಅವನು ಯಾರು ಗೊತ್ತೇ? ಅವ್ರು ಯಾರು ಮಾತೆ? ಅತ್ತಲ ಪಿತ್ತಲ ಪಾಕೋಳದ ಹರಿಗಿದ್ರೆ ಅವರ ಶಿರವನ್ನು ತಂದು ನಿನ್ನ ಪಾದಕ್ಕೆ ಅರ್ಪಿಸುವುದನು ನೇಮವನ್ನು ಕೊಡ ಮಾತೆ. ಅಮ್ಮಯ್ಯ, ನನ್ನ ಮನಸ್ಸು ಒಪ್ಪಲಾರದು ಕಂದ. ಅದು ಯಾತಕ್ಕೆ ಅಮ್ಮಯ್ಯ? ಜನನೇ. ಎನ್ನ ದುಃಖದ ವಿಚಾರವನ್ನು ಹೇಳುವುದ ಚಿತ್ತವಿಟ್ಟು ಕೇಳು ಕಂದ. ಅದೇನು ವಿಸ್ತಾರವಾಗಿ ಹೇಳ್ತಾಯೇ ಭಾರ್ಗವ? ಅಮ್ಮಯ್ಯ, ನಾನೇ ಎಂದ ಅಹಂಕಾರದಿಂದ ಮೆರೆಯುತ್ತಿರುವ ಮಹಾನ್ಮಂತನಾದ ಕಾರ್ತವೀರ ಅರ್ಜುನನು ನನ್ನ ಹೆತ್ತಪ್ಪನನ್ನೇ ಕೊಂದು ನನ್ನನ್ನು ಈ ರೀತಿ ದುಃಖಕ್ಕೀಡು ಮಾಡಿದನು ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ದೇವ. ಅಮ್ಮ ಮಾತೆ ತಿಳಿಯಿತು. ನಿನ್ನ ಪಡೆದ ಹತ್ತನ ಮರಣದಿಂದ ಉಂಟಾದ ನಿನ್ನ ಮನದ ವ್ಯತೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು. ಯಾವತ್ತು ತ್ರಿಲೋಕಗಳ ಹೆಪ್ಪ ವೈರಿಗಳಮ್ಮ ಯಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನನ್ನ ತನೆಯನಿಗೆ ಸಂತೋಷದಿಂದ ನೇಮವನ್ನು ಕೊಟ್ಟರೆ ಆ ಕಾರ್ತಿವೀರ ಅರ್ಜುನನ ಬಲ ತಿಂತಿನಿಯನ್ನು ಅಂತಃಪುರಕ್ಕೆ ಸೇರಿಸಿ ಬರುವೆ. ಅಮ್ಮಯ್ಯ, ಭಾರ್ಗವ, ಕೊಬ್ಬಿ ಕೃತಂತನಂತೆ ಮದಬೇರಿದ ಆ ಕಾರ್ತವೀರನು ಸೊಕ್ಕ ನಡೆಸುವೆ. ಜನನೇ, ನಿನ್ನ ಪಿತನ ಕತ್ತನ್ನ ಕತ್ತರಿಸಿದ ಮದನ ಮತ್ತನ ಮರಣಕ್ಕಾಗಿ ಅಗ್ನಿ ಮುಕುಡ ಮಾತೆ ಪರ್ವತಕ್ಕೆ. ಅಮ್ಮಯ್ಯ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ನಿನ್ನನ್ನು ಹಾಲು ಅನ್ನವನ್ನು ಉಣಿಸಿ ಬೆಳೆಸಿದಂಥ ತಾಯಿ ನಾನಲ್ಲವೇ ಕಂದ? ಅದು ಇಲ್ಲಂದವ್ರು ಯಾರು ಮಾತೆ ರಾಮ, ಜನನೇ. ಚಿಕ್ಕವನಾದ ನಿನ್ನನ್ನು ಆ ರಾಕ್ಷಸನ ಕೈಗೆ ಒಪ್ಪಿಸಲು ನನ್ನ ಮನಸ್ಸು ಒಪ್ಪಲಾರದು ಕಂದ. ಚಿಕ್ಕವನಿಗಿದ್ದಾಗ ಸಟ್ಟುವರ ಕಂಗಳಮ್ಮ ದೂರ ಮಾಡಿದವನು ಮಾತೆ ರಾಮ, ಅಮ್ಮಯ್ಯ, ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ನಿನ್ನಂಥ ಮಗನಿಗೆ ಜನ್ಮವನ್ನು ಕೊಟ್ಟಿರುವೆನು ನಾನು. ನಿನ್ನನ್ನು ನಾನು ಹೇಗೆ ಅಧಮನ ಕೈಗೆ ಒಪ್ಪಿಸಬೇಕು ಭಾರ್ಗವ? ಅದು ಅದಕ್ಕೆ ಅಮ್ಮಯ್ಯ. ರಾಮ, ಜನನೇ. ಹರಿದ ಹೊಡ